ರಾಜ್ಯದ ಪೊಲೀಸ್ ಇಲಾಖೆನೇ ಸಾಕು ಸರ್ ಗುರುತಿಸಿ ಅವರನ್ನ ಆಚೆ ಹಾಕಕ್ಕೆ ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ ಸರ್ಕಾರ. ಫ್ರೀ ಹ್ಯಾಂಡ್ ಕೊಡಿ ಸರ್ಕಾರದಿಂದ. ಕೇಂದ್ರದ ಯಾವ ತನಿಖಾ ಸಂಸ್ಥೆ ಕೂಡ ಕೇವಲ ಕರ್ನಾಟಕಕ್ಕೆ ಬಂದು ಇಲ್ಲಿನ ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡ್ತಾ ಇಲ್ಲ. ಕರ್ನಾಟಕದ ಪೊಲೀಸ್ ಇಲಾಖೆ ದಕ್ಷ ಇಡೀ ದಕ್ಷಿಣ ಭಾರತ ಕರ್ನಾಟಕ ಶಾಂತಿಯುತವಾಗಿರ್ತಕ್ಕಂಥದ್ದು ನೆಮ್ಮದಿಯುತಕ್ಕಂಥದ್ದು. ಉತ್ತರ ಪ್ರದೇಶದಲ್ಲಿ ನಿಜವಾಗಿ ಇವರಿಗೆ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರ ಬಗ್ಗೆ ಕಾಳಜಿ ಇದ್ರೆ ನಾವು ದೂರು ಕೊಟ್ಟಾಗಲೇ ಅವ್ರ ಕಾರ್ಯಾಚರಣೆ ಮಾಡಬೇಕಿತ್ತು. ಅಷ್ಟೇ ಅಲ್ಲ, ಇವತ್ತು ಮೊನ್ನೆ ಏನಂತ ಹೇಳಿದ್ರೆ ಯಾವಾಗ ಈ ಘಟನೆ ಆಯ್ತು ಇವತ್ತು ಇವ್ರ ಪುರುಷಾರ್ಥ ಏನಂತ ಹೇಳಿದ್ರೆ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರನ್ನ ಬಂಧನ ಮಾಡುವಂತ ಧೈರ್ಯ ಪುರುಷಾರ್ಥ ಇಲ್ಲ. ಇವತ್ತು ಗೊತ್ತಿಲ್ಲ ಹೇಳುವ ಗೃಹ ಸಚಿವರ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಇಷ್ಟು ಮೀಡಿಯಾದವರು ಹೋಗಿ ಅಲ್ಲಿ ಮೈಕ್ ಹಿಡಿದಾಗ ಇಷ್ಟು ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರಿದ್ದಾರೆ ಅಂತ ಹೇಳಿದಾಗ ಅವ್ರು ನನ್ಗೆ ಗೊತ್ತಿಲ್ಲ, ನಾವು ಕ್ರಮ ತೆಗೆದುಕೊಳ್ಳದೆ. ಈ ರೀತಿ ರಾಜ್ಯ ಸರ್ಕಾರ ದೇಶದ ಭದ್ರತೆ ಜೊತೆಗೆ ಇವತ್ತು ಮಾಧ್ಯಮದಲ್ಲೇ ವರದಿಯಾದ ಪ್ರಕಾರ ಅವರೇ ಹೇಳ್ತಾ ಇದ್ದಾರೆ ನಾವು 1 ಲಕ್ಷ ಜನ ಕೇವಲ ಬೆಂಗಳೂರಿನಲ್ಲಿ ಇದ್ದೇವೆ ಅಂತ ಹೇಳಿದಾಗ್ಲೂ ಸಹ ರಾಜ್ಯ ಸರ್ಕಾರ ದೂರು ಕೊಟ್ಟ ನಂತರೂ ಸಹ ವೆರಿಫಿಕೇಶನ್ ಮಾಡುವಂತದ್ದು ರಾಜ್ಯ ಸರ್ಕಾರ ಕರ್ತವ್ಯ. ಅಲ್ತ ಪೊಲೀಸರು ಹೋಗಿ ಇದು ಮಾಡಬೇಕಿತ್ತು. ಅವರು ವಿಫಲ ಆಗಿರೋದ್ರಿಂದ ನಾಗರಿಕರು ತಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರನ್ನ ಬಂಧನ ಮಾಡುವ ಬದಲಾಗಿ ಕಾನೂನು ಚೌಕಟ್ಟಿನಲ್ಲಿ ಪೊಲೀಸರು ಕರ್ತವ್ಯ ಮಾಡುವಂತಹ ನಾಗರಿಕರನ್ನ ಬಂಧನ ಮಾಡುವಂಥದ್ದು ಅದೇ ಪುರುಷಾರ್ಥ. ಇವತ್ತು ಮುಸ್ಲಿಂ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇರೋದ್ರಿಂದ ಇವತ್ತು ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರ ಪರವಾಗಿ ಸರ್ಕಾರ ಕೆಲಸ ಮಾಡ್ತಿದೆ. ಪೊಲೀಸ್ ಇಲಾಖೆ ಮುಸ್ಲಿಮರು ಹೇಳುವ ಕಾರಣಕ್ಕಾಗಿ ಅವರನ್ನು ಬಂಧನ ಮಾಡ್ತಾ ಇಲ್ಲ. ಬದಲಾಗಿ ಇವತ್ತು ಆ ನುಸುಳುಕೋರರ ಮಾಹಿತಿ ಕೊಟ್ಟಂತ ಮಾಹಿತಿದಾರರನ್ನ ಒಬ್ಬ ನಾಗರಿಕರನ್ನ ತನ್ನ ಕರ್ತವ್ಯ ನಿಭಾಯಿಸೋದಕ್ಕಾಗಿ ಬಂಧನ ಮಾಡ್ತಾ ಇದ್ದು ಮುಸ್ಲಿಂ ಓಲೈಕೆಯ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರ ಚುನಾವಣೆಗಿನ ಮುಂಚೆ ಒಂದು SIR ಅನ್ನೋದು ನಡೀತು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ದಿ ವೋಟರ್ಸ್. ಅದು ಚುನಾವಣೆ ಇಲಾಖೆ ಚುನಾವಣೆ ಇದರದ್ದು ಕರ್ತವ್ಯ ಎಲ್ಲ ರಾಜ್ಯಗಳಲ್ಲಿ ಮಾಡ್ತಾರೆ. ನನಗೆ ಬೇಡ, 27 ಲಕ್ಷ ಜನ ಕ್ವಾಲಿಫೈ ಆಗಿಲ್ಲ, ಅವ್ರು ರಿವ್ಯೂನು ಮಾಡಕ್ ಹೋಗಿಲ್ಲ. ನಮ್ಗೆ ನೀವು ವೋಟ್ ಕೊಡ್ತಾ ಇಲ್ವಲ್ಲ ಅಂತ ರಿವ್ಯೂ ಮಾಡಕ್ಕೂ ಹೋಗಿಲ್ವಲ್ಲ. ಆ 27 ಲಕ್ಷ ಜನರಲ್ಲಿ ಎಷ್ಟು ಜನ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಇದ್ದಾರೆ? ಅಲ್ಲಿರುವ BJP ಸರ್ಕಾರ, ಕೇಂದ್ರ ಸರ್ಕಾರ ಎಷ್ಟು ಜನರನ್ನ ಡಿಪೋರ್ಟ್ ಮಾಡ್ತು, ಆಚೆ ಕಳಿಸ್ತು ಅನ್ನೋದನ್ನ ಕೇಳಿ ಇವ್ರನ್ನ. ಏನೋ ಪುರುಷ ಇರ್ಬೇಕು, ಧೈರ್ಯ ಇರ್ಬೇಕು. ಯಾಕೆ ನಿಮಗ್ ಧೈರ್ಯ ಇಲ್ಲ? ಬೆಂಗಳೂರಿನಲ್ಲಿ 2020ರಲ್ಲಿ ಡಿಟೆನ್ಷನ್ ಸೆಂಟರ್ ಅನ್ನ ಓಪನ್ ಮಾಡ್ತು. ಕೇಂದ್ರ ಸರ್ಕಾರ ಹೇಳಿತ್ತು ಡಿಟೆನ್ಷನ್ ಸೆಂಟರ್ ಓಪನ್ ಮಾಡ್ತು. ಈ ನಿಮಿಷ ತನಕ ನಮ್ಮ ಬೊಮ್ಮಾಯಿ ಸಾಹೇಬರು ಇರುವಂಥ ಸಂದರ್ಭದೊಳಗಡೆ ಆ ಡಿಟೆನ್ಷನ್ ಸೆಂಟರ್ ಇಂದ ನಾವು ಡಿಪೋರ್ಟ್ ಮಾಡಿದ್ ಬಿಟ್ರೆ ಒಬ್ಬನ ಈ ಸರ್ಕಾರದ ಕೈಲಿ ಡಿಪೋರ್ಟ್ ಗೊತ್ತೈತೆ ಡಿಪೋರ್ಟ್ ಮಾಡಕ್ಕಾಗ್ತಾ ಇಲ್ಲ. ಇವರು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಮಾಡ್ತಿದ್ದಾರೆ. ದೇಶದ ಒಳಗಡೆ ಏನೆಲ್ಲ ಈ ಸ್ಪೆಷಲ್ ಇಂಟೆನ್ಸಿವ್ ಲಕ್ಷ ಜನರ ಪಟ್ಟಿ ಸಿಕ್ತಲ್ಲ, ನೀವೇನು ಉಳ್ಕೊಂಡು ಹೋಗೋದೇನ್ ಬೇಡ. ಹೇಳ್ತೀನಿ, ದೇಶದ ಒಳಗಡೆ ಈ ತರ ಇಲ್ಲಿಗಲ್ ಆಗಿ ಬಂದಿರತಕ್ಕಂತ ಯಾರೆಲ್ಲ ಇನ್ಫ್ಲಿಟ್ರೇಟರ್ಸ್ ಇದ್ದಾರೆ ಅವ್ರನ್ನೆಲ್ಲನೂ ಕೂಡ ಹೊರ ಹಾಕುವಂತ ಕೆಲಸಗಳ 7 ರಾಜ್ಯಗಳು ರಾತ್ರಿ ಬೆಳಿಗ್ಗೆ ಮಾಡ್ತಿದೆ. ನಾನೇ ಓದ್ಬಿಡ್ತೀನಿ ಯಾವ ರಾಜ್ಯಗಳು ಮಾಡ್ತಿದೆ ಅಂತ ಪಟ್ಟಿ ತಗೊಂಡ್ಬಿಡಿ ನಿಮ್ಗೆ. ಗುಜರಾತ್ ಮಾಡ್ತಾ ಇದೆ, ಗೊತ್ತೈತೇನೆ, ತ್ರಿಪುರಾ ಮಾಡ್ತಾ ಇದೆ, ಆಯ್ತಾ? ಆಮೇಲೆ ಮಧ್ಯಪ್ರದೇಶ ಮಾಡ್ತಿದೆ, ರಾಜಸ್ಥಾನ ಮಾಡ್ತಿದೆ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಇವ್ರಿಗೆ ಈ ಮುಸಲ್ಮಾನರ ಅವರನ್ನ ಗುಲಾಮ್ತನ ಮಾಡ್ಕೊಂಡಿರೋದು. ರಾಜ್ಯದ ಪೊಲೀಸ್ ಇಲಾಖೆನೇ ಸಾಕು ಸರ್ ಗುರುತಿಸಿ ಅವರನ್ನ ಆಚೆ ಹಾಕಕ್ಕೆ ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ ಸರ್ಕಾರ. ಫ್ರೀ ಹ್ಯಾಂಡ್ ಕೊಡಿ ಸರ್ಕಾರದಿಂದ. ಕೇಂದ್ರದ ಯಾವ ತನಿಖಾ ಸಂಸ್ಥೆ ಕೂಡ ಕೇವಲ ಕರ್ನಾಟಕಕ್ಕೆ ಬಂದು ಇಲ್ಲಿನ ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡ್ತಾ ಇಲ್ಲ. ಕರ್ನಾಟಕದ ಪೊಲೀಸ್ ಇಲಾಖೆ ದಕ್ಷ ಇಡೀ ದಕ್ಷಿಣ ಭಾರತ ಕರ್ನಾಟಕ ಶಾಂತಿಯುತವಾಗಿರ್ತಕ್ಕಂಥದ್ದು ನೆಮ್ಮದಿಯುತಕ್ಕಂಥದ್ದು. ಉತ್ತರ ಪ್ರದೇಶದಲ್ಲಿ ನಿಜವಾಗಿ ಇವರಿಗೆ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರ ಬಗ್ಗೆ ಕಾಳಜಿ ಇದ್ರೆ ನಾವು ದೂರು ಕೊಟ್ಟಾಗಲೇ ಅವ್ರ ಕಾರ್ಯಾಚರಣೆ ಮಾಡಬೇಕಿತ್ತು. ಅಷ್ಟೇ ಅಲ್ಲ, ಇವತ್ತು ಮೊನ್ನೆ ಏನಂತ ಹೇಳಿದ್ರೆ ಯಾವಾಗ ಈ ಘಟನೆ ಆಯ್ತು ಇವತ್ತು ಇವ್ರ ಪುರುಷಾರ್ಥ ಏನಂತ ಹೇಳಿದ್ರೆ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರನ್ನ ಬಂಧನ ಮಾಡುವಂತ ಧೈರ್ಯ ಪುರುಷಾರ್ಥ ಇಲ್ಲ.
ಯಾವ ಪೊಲೀಸ್ ಇವತ್ತು ಆ ಗೊತ್ತಿಲ್ಲ ಹೇಳುವ ಗೃಹ ಸಚಿವರ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಇಷ್ಟು ಮೀಡಿಯಾದವರು ಹೋಗಿ ಅಲ್ಲಿ ಮೈಕ್ ಹಿಡಿದಾಗ ಇಷ್ಟು ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರಿದ್ದಾರೆ ಅಂತ ಹೇಳಿದಾಗ ಅವ್ರು ನನ್ಗೆ ಗೊತ್ತಿಲ್ಲ ನಾವು ಕ್ರಮ ತೆಗೆದುಕೊಳ್ಳದೆ ಈ ರೀತಿ ರಾಜ್ಯ ಸರ್ಕಾರ ದೇಶದ ಭದ್ರತೆ ಜೊತೆಗೆ ಇವತ್ತು ಇವತ್ತು ಮಾಧ್ಯಮದಲ್ಲೇ ವರದಿಯಾದ ಪ್ರಕಾರ ಅವರೇ ಹೇಳ್ತಾ ಇದ್ದಾರೆ ನಾವು 1 ಲಕ್ಷ ಜನ ಕೇವಲ ಬೆಂಗಳೂರಿನಲ್ಲಿ ಇದ್ದೇವೆ ಅಂತ ಹೇಳಿದಾಗ್ಲೂ ಸಹ ರಾಜ್ಯ ಸರ್ಕಾರ ದೂರು ಕೊಟ್ಟ ನಂತರೂ ಸಹ ವೆರಿಫಿಕೇಶನ್ ಮಾಡುವಂಥದ್ದು ರಾಜ್ಯ ಸರ್ಕಾರ ಕರ್ತವ್ಯ ಅಲ್ತ ಪೊಲೀಸರು ಹೋಗಿ ಇದು ಮಾಡಬೇಕಿತ್ತು ಅವರು ವಿಫಲ ಆಗಿರೋದ್ರಿಂದ ನಾಗರಿಕರು ತಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ ಇವತ್ತು ಅಕ್ರಮ ಬಾಂಗ್ಲಾದೇಶ ನುಸುಳುಕೋರನ್ನ ಬಂಧನ ಮಾಡುವ ಬದಲಾಗಿ ಕಾನೂನು ಚೌಕಟ್ಟಿನಲ್ಲಿ ಪೊಲೀಸರು ಕರ್ತವ್ಯ ಮಾಡುವಂತಹ ನಾಗರಿಕರನ್ನ ಬಂಧನ ಮಾಡುವಂಥದ್ದು ಅದೇ ಪುರುಷಾರ್ಥ ಇವತ್ತು ಮುಸ್ಲಿಂ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇರೋದ್ರಿಂದ ಇವತ್ತು ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರ ಪರವಾಗಿ ಸರ್ಕಾರ ಕೆಲಸ ಮಾಡ್ತಿದೆ ಪೊಲೀಸ್ ಇಲಾಖೆ ಮುಸ್ಲಿಮರು ಹೇಳುವ ಕಾರಣಕ್ಕಾಗಿ ಅವರನ್ನು ಬಂಧನ ಮಾಡ್ತಾ ಇಲ್ಲ ಬದಲಾಗಿ ಇವತ್ತು ಆ ನುಸುಳುಕೋರರ ಮಾಹಿತಿ ಕೊಟ್ಟಂತ ಮಾಹಿತಿದಾರರನ್ನ ಒಬ್ಬ ನಾಗರಿಕರನ್ನ ತನ್ನ ಕರ್ತವ್ಯ ನಿಭಾಯಿಸೋದಕ್ಕಾಗಿ ಬಂಧನ ಮಾಡ್ತಾ ಇದ್ದು ಮುಸ್ಲಿಂ ಓಲೈಕೆಯ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರ ಚುನಾವಣೆಗಿನ ಮುಂಚೆ ಒಂದು SIR ಅನ್ನೋದು ನಡೀತು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ದಿ ವೋಟರ್ಸ್. ಅದು ಚುನಾವಣಾ ಇಲಾಖೆ ಚುನಾವಣೆ ಇದರದ್ದು ಕರ್ತವ್ಯ ಎಲ್ಲ ರಾಜ್ಯಗಳಲ್ಲಿ ಮಾಡ್ತಾರೆ. ನನಗೆ ಬೇಡ, ಎಲ್ಲ ಕಡೆ ಮಾಡ್ತಾರೆ ಅದು. ಮುಗಿಸಿ ಸರ್ ಬೇಗ. 27 ಲಕ್ಷ ಜನ ಕ್ವಾಲಿಫೈ ಆಗಿಲ್ಲ, ಅವ್ರು ರಿವ್ಯೂನು ಮಾಡಕ್ ಹೋಗಿಲ್ಲ. ನಮಗೆ ನೀವು ವೋಟ್ ಕೊಡ್ತಾ ಇಲ್ವಲ್ಲ ಅಂತ ರಿವ್ಯೂ ಮಾಡಕ್ಕೂ ಹೋಗಿಲ್ವಲ್ಲ. ಆ 27 ಲಕ್ಷ ಜನರಲ್ಲಿ ಎಷ್ಟು ಜನ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಇದ್ದಾರೆ? ಅಲ್ಲಿರುವ BJP ಸರ್ಕಾರ, ಕೇಂದ್ರ ಸರ್ಕಾರ ಎಷ್ಟು ಜನರನ್ನ ಡಿಪೋರ್ಟ್ ಮಾಡ್ತು, ಆಚೆ ಕಳಿಸ್ತು ಅನ್ನೋದನ್ನ ಕೇಳಿ ಇವ್ರನ್ನ. ಏನೋ ಪುರುಷ ಸ್ಪರ್ಶ ಇರಬೇಕು, ಧೈರ್ಯ ಇರಬೇಕು. ಯಾಕೆ ನಿಮಗ್ ಧೈರ್ಯ ಇಲ್ಲ? ಬೆಂಗಳೂರಿನಲ್ಲಿ 2020ರಲ್ಲಿ ಡಿಟೆನ್ಷನ್ ಸೆಂಟರ್ ಅನ್ನ ಓಪನ್ ಮಾಡ್ತು. ಕೇಂದ್ರ ಸರ್ಕಾರ ಹೇಳಿತ್ತು ಡಿಟೆನ್ಷನ್ ಸೆಂಟರ್ ಓಪನ್ ಮಾಡ್ತು. ಈ ನಿಮಿಷ ತನಕ ನಮ್ಮ ಬೊಮ್ಮಾಯಿ ಸಾಹೇಬರು ಇರುವಂತ ಸಂದರ್ಭದೊಳಗಡೆ ಆ ಡಿಟೆನ್ಷನ್ ಸೆಂಟರ್ ಇಂದ ನಾವು ಡಿಪೋರ್ಟ್ ಮಾಡಿದ್ ಬಿಟ್ರೆ ಒಬ್ಬನ ಈ ಸರ್ಕಾರದ ಕೈಲಿ ಡಿಪೋರ್ಟ್ ಗೊತ್ತಾಯ್ತಾನೆ ಡಿಪೋರ್ಟ್ ಮಾಡಕ್ ಆಗ್ತಾ ಇಲ್ಲ. ಇವರು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಮಾಡ್ತಿದ್ದಾರೆ. ಏನೆಲ್ಲ ಈ ಸ್ಪೆಷಲ್ ಇಂಟೆನ್ಸಿವ್ ಲಕ್ಷ ಜನರ ಪಟ್ಟಿ ಸಿಕ್ತಲ್ಲ, ನೀವೇನು ಉಳ್ಕೊಂಡು ಹೋಗೋದೇನ್ ಬೇಡ. ಹೇಳ್ತೀನಿ, ದೇಶದ ಒಳಗಡೆ ಈ ತರ ಇಲ್ಲಿಗಲ್ ಆಗಿ ಬಂದಿರತಕ್ಕಂತ ಯಾರೆಲ್ಲ ಇನ್ಫ್ಲಿಟ್ರೇಟರ್ಸ್ ಇದ್ದಾರೆ ಅವ್ರನ್ನೆಲ್ಲನೂ ಕೂಡ ಹೊರ ಹಾಕುವಂತ ಕೆಲಸಗಳ 7 ರಾಜ್ಯಗಳು ರಾತ್ರಿ ಬೆಳಿಗ್ಗೆ ಮಾಡ್ತಿದೆ. ಯಾವ ರಾಜ್ಯಗಳು ಮಾಡ್ತಿದೆ ಅಂತ ಪಟ್ಟಿ ತಗೊಂಡ್ಬಿಡಿ ನಿಮ್ಗೆ. ಗುಜರಾತ್ ಮಾಡ್ತಾ ಇದೆ, ಗೊತ್ತೈತೇನೆ. ತ್ರಿಪುರಾ ಮಾಡ್ತಾ ಇದೆ, ಆಯ್ತಾ? ಆಮೇಲೆ ಮಧ್ಯಪ್ರದೇಶ ಮಾಡ್ತಿದೆ, ರಾಜಸ್ಥಾನ ಮಾಡ್ತಿದೆ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಇವ್ರಿಗೆ ಈ ಮುಸಲ್ಮಾನರ ಗುಲಾಮ್ ತರ ಮಾಡ್ಕೊಂಡಿರೋ